ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಕೃಷಿ ಕಾರ್ಯಕ್ಕಾಗಿ ಬೋರ್ವೆಲ್ ತೆಗೆಯುವಂಥ ರೈತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಆದರೆ ಬೋರ್ವೆಲ್ ಇಲ್ಲದೆ ಕೃಷಿ ಕಾರ್ಯ ಹೇಗೆ ಮಾಡ್ಬೋದು? ಅಂತರ್ಜಲ ಮಟ್ಟ ಹೆಚ್ಚು ಮಾಡಬೇಕಾದ್ರೆ ಕೆರೆಗಳ ಅಭಿವೃದ್ಧಿ ಮಾಡಬೇಕು. ತಮ್ಮ ಒಂದು 20-25 ವರ್ಷಗಳ ಜೀವನದ ಅವಧಿಯಲ್ಲಿ ಕೆರೆಗಳ ಅಭಿವೃದ್ಧಿ ಮಾಡಿರುವಂಥ ವಿಶೇಷ ವ್ಯಕ್ತಿಯೊಡನೆ ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಗಣಪತಿ ಭಟ್ ಕರ್ಜಗಿಯವರು. ತಮ್ಮ ಮನೋವಿಕಾಸ ಸಂಸ್ಥೆ ಮೂಲಕ ಕಳೆದ 23 ವರ್ಷಗಳಿಂದ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕೆರೆ, ಕೃಷಿ ಹೊಂಡ ಅಭಿವೃದ್ಧಿ, ಮಹಿಳಾ ಸ್ವಾವಲಂಬನ ಮತ್ತು ಸಬಲೀಕರಣ, ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಸೇರಿದಂತೆ ವಿವಿಧ ರಂಗಗಳಲ್ಲಿ ಇವರ ಮನೋವಿಕಾಸ ಸಂಸ್ಥೆ 5 ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್, ಈಗ ತಾವು ತಮ್ಮ ಮನೋವಿಕಾಸ ಸಂಸ್ಥೆ ಮೂಲಕ ಕಳೆದ 2 ದಶಕಗಳಿಗಿಂತಲೂ ಹೆಚ್ಚಿನ ಸಮಯದಿಂದ ಕೃಷಿ ಹೊಂಡ ನಿರ್ಮಾಣ, ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೀರಿ. ಹೀಗೆ ರೈತರ ಒಂದು ಪ್ರದೇಶದಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡುವುದರಿಂದ ಆಗುವಂತ ಪ್ರಯೋಜನಗಳು ಏನು? ಈ ನಮ್ಮ ನಾಗರಿಕತೆ ಅನ್ನುವಂಥದ್ದು ಬೆಳೆದು ಬಂದಿದ್ದು ಒಂದು ನದಿಗಳ ತಟದಲ್ಲಿ, ಇಲ್ಲ ಎಲ್ಲಿ ಕೆರೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಪ್ರದೇಶದಲ್ಲಿ ಇವತ್ತು ಹಳ್ಳಿಗಳ ನಿರ್ಮಾಣಗೊಂಡಿದ್ದಾವೆ. ಎಲ್ಲಿ ಕೆರೆಗಳಿಲ್ಲ ಅಲ್ಲಿ ಕೃಷಿ ಇಲ್ಲ, ಎಲ್ಲಿ ಕೆರೆಗಳಿಲ್ಲ, ಎಲ್ಲಿ ನೀರಿಲ್ಲ ಅಲ್ಲಿ ಯಾವುದೇ ಜೀವ ಸಂಕುಲಕ್ಕೆ ಆಸ್ಪದ ಇಲ್ಲ. ಇವತ್ತು ನಾವು ರಾಜ್ಯದ ಅನೇಕ ಜಿಲ್ಲೆಗಳನ್ನ ನೋಡಿದಾಗ ಮಲೆನಾಡಿನ ಪ್ರದೇಶ ಒಂದು ಬಿಟ್ರೆ ಉಳಿದೆಲ್ಲ ಕಡೆ ಕೆರೆಗಳ ಮೇಲೆ ಜನಜೀವನ ಅಥವಾ ಕೃಷಿ ಅವಲಂಬನೆ ಆಗಿದೆ. ಬಿದ್ದಂತ ಮಳೆ ನೀರು ಒಂದ್ ಕಡೆ ಅದು ನಿಲ್ಲಲಿಕ್ಕೆ ಕಾರಣ ಆಗ್ಬೇಕು, ಜೊತೆಗೆ ಅದು ಇಂಗ್ಲಿಕ್ಕೆ ಕಾರಣ ಆಗ್ಬೇಕು. ಈಗ ಬಯಲುಸೀಮೆ ಅಂತ ಪ್ರದೇಶದಲ್ಲಿ, ಬಯಲು ನಾಡಿನಲ್ಲಿ ಏನಾಗುತ್ತೆ ಅಂತಂದ್ರೆ ಬಿದ್ದಂತ ಎಲ್ಲ ನೀರು ಒಂದ್ ಕಡೆ ಸ್ಟೋರೇಜ್ ಆಗುತ್ತೆ. ಆ ಒಂದು ಪ್ರದೇಶಕ್ಕೆ ನಾವು ಕೆರೆ ಅಂತ ಅದಕ್ಕೆ ಕರಿತೇವೆ. ಆ ಕೆರೆಗಳು ಏನು ನೀರು ಬರುತ್ತೆ ಅದಕ್ಕೆ ನಾವು ಅದ್ರ ಜೊತೆಗೆ ಅಲ್ಲಿರುವಂತ ಫಲವತ್ತಾದ ಮಣ್ಣು ಇರ್ಬೋದು ಅಥವಾ ರೈತರು ಹಾಕಿರ್ತಕ್ಕಂಥ ಗೊಬ್ಬರಗಳು ಕೂಡ ಆ ಒಂದು ಇನ್ಲೆಟ್ ಅಲ್ಲಿ ಬಂದು ಆ ಕೆರೆಗಳಲ್ಲಿ ಸ್ಟೋರೇಜ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಅಕ್ವಾಫಿರ್ಸ್ ಅಂತ ಒಂದು ಹೋಲ್ಸ್ ಇರುತ್ತೆ ನೀರು ಇಂಗ್ಲಿಕ್ಕೆ, ಅದೆಲ್ಲ ಏನಾಗುತ್ತೆ ಈ ಸಿಲ್ಟ್ ಜೊತೆಗೆ ಅದು ಎಲ್ಲ ಫಿಲಪ್ ಆಗ್ಬಿಟ್ಟಿರುತ್ತೆ. ಆವಾಗ ಆ ಕೆರೆಗಳ ಮಣ್ಣನ್ನ ಹೂಳನ್ನ ತೆಗೆದಾಗ ಆ ಎಲ್ಲ ಅಕ್ವಾಫಿರ್ಸ್ ಓಪನ್ ಆಗಿ ಪುನಃ ಅದು ಆ ಅಂತರ್ಜಲ ವೃದ್ಧಿಗೆ ಅಲ್ಲಿ ಕಾರಣ ಆಗ್ತದೆ. ಇದು ಒಂದನೇದು. ಎರಡನೇದಾಗಿ ಕೆರೆಗಳನ್ನು ಅಭಿವೃದ್ಧಿ ಪಡಿಸಿದಾಗ ಸುತ್ತಮುತ್ತಲಿನ ವಾತಾವರಣ ಹಸಿರಾಗುತ್ತೆ. ಮಾಯಿಶ್ಚರ್ ಅಂತ ನಾವೇನ್ ಹೇಳ್ತೇವೆ, ನೀರಿನ ಅಂಶ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ, ವಾತಾವರಣದಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಹತ್ತಿರದ ಎಲ್ಲ ಬೋರ್ವೆಲ್ಗಳಲ್ಲಿ ಸುಮಾರು 5-6 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲ ಬೋರ್ವೆಲ್ಗಳಲ್ಲಿ ನೀರಿನ ಒಂದು ಪ್ರಮಾಣ ಹೆಚ್ಚಾಗ್ಲಿಕ್ಕೆ, ಅಂತರ್ಜಲ ವೃದ್ಧಿಗೆ ಅಲ್ಲಿ ಕಾರಣ ಆಗ್ತದೆ. ಮತ್ತೆ ಒಂದು ಬೆಳೆ ಬೆಳೀತಾ ಇರ್ತಕ್ಕಂಥ ರೈತ ಕೆರೆಯಲ್ಲಿ ನೀರಿದೆ ಅಂತಂದ್ರೆ 2 ಬೆಳೆಯನ್ನ ಬೆಳಿತಾನೆ, 3 ಬೆಳೆಯನ್ನ ಬೆಳಿತಾನೆ. ಮತ್ತೆ ಒಂದು ದೇಶಕ್ಕೆ ಅನ್ನ ಕೊಡುವಂತ ರೈತನಿಗೆ ಕೆರೆಯಲ್ಲಿ ನೀರಿದ್ರೆ ಅವನ ಒಂದು ಉತ್ಸಾಹವೇ ಬೇರೆ. ಅಷ್ಟು ಖುಷಿಯಿಂದ ಅವನು ಆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾನೆ. ನೀರಿಲ್ಲ ಅಂತಂದ್ರೆ ಆ ಗಿಡಗಳು ಬತ್ತುವಂತಹದ್ದು, ಆ ಎಕ್ಸ್ಪೆಕ್ಟೆಡ್ ಈಲ್ಡ್ ಬರದೇ ಇರುವಂತ ಸಂದರ್ಭದಲ್ಲಿ ಅಥವಾ ಸಾಲ ಮಾಡಿ ಅವನು ಬೆಳೆಯನ್ನ ಬೆಳೀತಾ ಇರ್ತಾನೆ. ಆಗ ಅವನಿಗೆ ಸರಿಯಾದಂತ ಬೆಲೆ ಅಥವಾ ಬೆಳೆ ಬರಲಿಲ್ಲ ಅಂದ್ರೆ ಅವನು ಆತ್ಮಹತ್ಯೆಗೂ ಕಾರಣ ಆಗ್ಬೋದು. ಎಲ್ಲಿ ಕೆರೆಗಳು ಸಮೃದ್ಧವಾಗಿದೆ, ನೀರು ಸಮೃದ್ಧವಾಗಿದೆ ಅಂತ ಪ್ರದೇಶದಲ್ಲಿ ಯಾವುದೇ ಆತ್ಮಹತ್ಯೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನು ಸಾವಿರಾರು ಕೆರೆಗಳು, ಲಕ್ಷಾಂತರ ಕೆರೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಅವನ್ನೆಲ್ಲ ಪುನರುಜ್ಜೀವನ ಆಗ್ಬೇಕು. ಹಂತ ಹಂತವಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಲಕ್ಷ್ಯ ವಹಿಸಬೇಕು, ಸಾರ್ವಜನಿಕರು ಅಥವಾ ಸಂಘ ಸಂಸ್ಥೆಗಳು ಕೂಡ ಲಕ್ಷ್ಯ ವಹಿಸಬೇಕು. ನಾವು ಮನೋವಿಕಾಸ ಸಂಸ್ಥೆ ಇದನ್ನು ಮನಗಂಡು ಕಳೆದ 5-6 ವರ್ಷಗಳಿಂದ ದೊಡ್ಡ ಕೆರೆಗಳನ್ನ ಅಂದ್ರೆ ಪುನರುಜ್ಜೀವನಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎತ್ತಿರ್ತಕ್ಕಂಥ ಕೆರೆಯಿಂದ ಎತ್ತಿರ್ತಕ್ಕಂಥ ಹೂಳು ರೈತನ ಹೊಲಕ್ಕೆ ಹಾಕಿದ್ರೆ ತಕ್ಷಣ ಸುಮಾರು 40% ಅವನ ಕ್ರಾಪ್ ಈಲ್ಡ್ ಹೆಚ್ಚಾಗ್ಲಿಕ್ಕೆ ಅಥವಾ ಅವನ ಒಂದು ಫಲವತ್ತತೆ ಹೆಚ್ಚಾಗಿ ಅವನ ಬೆಳೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತದೆ. ಜೊತೆಗೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅಥವಾ ದನಕರುಗಳಿಗೆ ನೀರಿನ ವ್ಯವಸ್ಥೆ ಕೂಡ ಅಲ್ಲಿ ಹೆಚ್ಚಾಗ್ತದೆ, ಹೈನುಗಾರಿಕೆ ಹೆಚ್ಚಾಗ್ತದೆ, ಅನಂತರ ತರಕಾರಿ ಬೆಳೆಗಳು ಹೆಚ್ಚಾಗ್ತವೆ, ಮತ್ತೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಹೀಗೆ ಅನೇಕ ಒಂದು ಚಟುವಟಿಕೆಗಳು ಕ್ರಿಯಾಶೀಲಗೊಂಡು ಇಡೀ ಊರಿನ ಆರ್ಥಿಕ ಸಮೃದ್ಧಿ ಮತ್ತೆ ಪರಿಸರದ ಸಮೃದ್ಧಿ ಅಲ್ಲಿ ಹೆಚ್ಚಾಗ್ತದೆ ಅಂತ ಹೇಳ್ಬೋದು.
ಸರ್, ಈಗ ತಾವು ಹೇಳಿದ್ರಿ ಕೆರೆಗಳ ಅಭಿವೃದ್ಧಿ ಮಾಡೋದ್ರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗತ್ತೆ ಅಂತ. ನಮ್ಮ ಇತ್ತೀಚಿನ ಭಾಗದಲ್ಲಿ ಅಂದ್ರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇತ್ತೀಚೆಗೆ ಬೋರ್ವೆಲ್ಗಳನ್ನ ಹೊಡೆಸೋರ ಸಂಖ್ಯೆ ಜಾಸ್ತಿ ಇದೆ. 400-500 ಫೀಟ್ಗಳಷ್ಟು ಆಳ ಹೊಡೆದ್ರು ನೀರುಗಳು ಬರ್ತಾ ಇಲ್ಲ. ಆದ್ರೂ ಸಹ ರೈತರು ಬೋರ್ವೆಲ್ಗಳನ್ನ ಹೊಡೆಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಂತವರಿಗೆ ನೀವು ಯಾವ ರೀತಿ ಕೆರೆಗಳ ನಿರ್ಮಾಣದ ಬಗ್ಗೆ ಏನ್ ಕಿವಿ ಮಾತು ಹೇಳ್ತೀರಿ? ಈಗ ಬೈಕ್ ನಲ್ಲಿ ರಿಸರ್ವ್ ಪೆಟ್ರೋಲ್ ಇದ್ದಂಗೆ ಈ ಅಂತರ್ಜಲ ಅಂತಂದ್ರೆ ಅದಕ್ಕೆ ಒಂದು ಕೊನೆ ಅನ್ನೋದಿದೆ. ಅದನ್ನ ನಾವು ಜಾಸ್ತಿ ಎತ್ತದಾಗೆ ನಾವು ಎಷ್ಟು ಸ್ಪೀಡ್ ಆಗಿ ಅಂತರ್ಜಲವನ್ನ ಯೂಸ್ ಮಾಡ್ತೀವಿ ಅಷ್ಟು ಸ್ಪೀಡ್ ಆಗಿ ಅದು ರೀಪ್ಲೆನಿಶ್ ಆಗೋದಿಲ್ಲ. ಅಂದ್ರೆ ಮಳೆ ನೀರು ಇಂಗಿ ಅದು ವಾಪಸ್ ಅಂತರ್ಜಲಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ಸರ್ಫೇಸ್ ವಾಟರ್ ಸ್ಟೋರೇಜ್ ಅಂತ ಹೇಳ್ತೇವೆ. ಅಂದ್ರೆ ಭೂಮಿಯ ಮೇಲ್ಮೈ ನೀರನ್ನ ನಾವು ಬಳಕೆ ಹೆಚ್ಚು ಮಾಡಿದಾಗೆ ಅಂತರ್ಜಲವನ್ನ ನಾವು ಹೆಚ್ಚು ಪಡಿಸ್ಬೋದು ಮತ್ತು ಅದನ್ನ ಉಳಿಸ್ಬೋದು. ಸೊ ಅದಕ್ಕೆ ನಾವು ಜಾಸ್ತಿ ನೀರು ಇಂಗಿಸ್ತೀವಿ, ಜಾಸ್ತಿ ಅಂತರ್ಜಲ ತೆಗಿತೀವಿ ಅಂತ ಅದಕ್ಕೆ ಟ್ಯಾಲಿ ಆಗೋದಿಲ್ಲ. ಯಾಕೆಂದ್ರೆ ಅಂತರ್ಜಲ ಒಂದು ರಚನೆ ಆಗ್ಲಿಕ್ಕೆ ಅಥವಾ ಅದು ಸ್ಟೋರೇಜ್ ಆಗ್ಲಿಕ್ಕೆ ಸಾವಿರಾರು ವರ್ಷಗಳು ಹಿಡಿಯುತ್ತೆ. ಅದನ್ನ ಎತ್ತಲಿಕ್ಕೆ 1 ವರ್ಷದಲ್ಲಿ ನಾವು ಎತ್ತು ಬಿಡ್ಬೋದು. ಅದಕ್ಕೆ ಆದಷ್ಟು ನಾವು ಬಿದ್ದಂತ ಮಳೆ ನೀರನ್ನ ಅಲ್ಲೆಲ್ಲೇ ಅದನ್ನ ಓಡದ ರೀತಿನಲ್ಲಿ ಅದನ್ನ ನಿಲ್ಲಿಸುವಂತ ಕೆಲಸ, ಅದನ್ನ ಬಳಸುವಂತ ಕೆಲಸ ಹೆಚ್ಚಾದ್ರೆ ಅಥವಾ ಹೆಚ್ಚೆಚ್ಚು ಕೆರೆಗಳನ್ನ ನಿರ್ಮಾಣ ಮಾಡುವಂತದ್ದು, ಕೃಷಿ ಹೊಂಡಗಳನ್ನ ಉಪಯೋಗ ಮಾಡೋದ್ರಿಂದ ಇರುವಂತ ಅಂತರ್ಜಲವನ್ನ ನಾವು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಂದಿನ ಪ್ರಮುಖ ಸುದ್ದಿ: ಕಾರವಾರದ ಉದ್ಯಮಿ ವಿನಾಯಕ್ ನಾಯಕ್ ಹತ್ಯೆ ಆರೋಪ ಹೊತ್ತಿದ್ದ ಪ್ರಮುಖ ಆರೋಪಿ ಗೋವಾ ಉದ್ಯಮಿ ಗುರುಪ್ರಸಾದ್ ರಾಣೆ ಗೋವಾದ ಮಾಂಡವಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗುರುಪ್ರಸಾದ್ ರಾಣೆ ಗೋವಾದಲ್ಲಿ ಉದ್ಯಮಿಯಾಗಿದ್ದು ವೈಯಕ್ತಿಕ ಕಾರಣದಿಂದ ಉದ್ಯಮಿ ವಿನಾಯಕ್ ನಾಯಕ್ ಅವರನ್ನು ತನ್ನ ಕಂಪನಿ ಕೆಲಸ ಮಾಡುತ್ತಿದ್ದ ಬಿಹಾರಿಗಳಿಂದ ಹತ್ಯೆ ಮಾಡಿಸಿದ್ದರೆಂಬ ಆರೋಪವಿತ್ತು. ಸೆಪ್ಟೆಂಬರ್ 22ರಂದು ಹಣಕೋಣದ ಮನೆಯಲ್ಲಿ ವಿನಾಯಕ್ ನಾಯಕ್ ಹತ್ಯೆಯಾಗಿದ್ದರು. ಆರೋಪಿ ಪತ್ತೆಗೆ ಜಾಡು ಬೀಸಿದ್ದ ಕಾರವಾರ ಪೊಲೀಸರು ಪ್ರಕರಣ ಸಂಬಂಧ 3 ವಶಕ್ಕೆ ಪಡೆದಿದ್ದರು. ಭಟ್ಕಳ ತಾಲೂಕಿನ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಸಚಿವ ಮಂಕಾಳು ವೈದ್ಯ ನೇತೃತ್ವದಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯ, ಅಧಿಕಾರಿಗಳೇ ಕುರ್ಚಿ ಬಿಟ್ಟು ಹೇಳಿ, ಸರ್ಕಾರ ನೀಡುವಂತಹ ಯೋಜನೆಗಳನ್ನು ಜನಸಾಮಾನ್ಯರಿಗೆ, ಬಡವರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವಲ್ಲಿ ಗ್ರಾಮ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಯೋಜನೆಗಳ ಅರಿವು ಮೂಡಿಸುವ ಪ್ರಯತ್ನ ಮಾಡಿ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವಂತೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಾಲೂಕಾ ವೈದ್ಯಾಧಿಕಾರಿ ಸವಿತಾ ಕಾಮತ್ ಮಾತನಾಡಿ, ತಾಲೂಕಾ ಆಸ್ಪತ್ರೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಒಳರೋಗಿಗಳು ಬರುತ್ತಿದ್ದು ಬೆಡ್ ಸಮಸ್ಯೆ ಹಾಗೂ ಸಿಬ್ಬಂದಿ ವರ್ಗಗಳ ಕೊರತೆಯ ಕುರಿತಾಗಿ ಸಚಿವರ ಗಮನಕ್ಕೆ ತಂದರು. ಈ ವೇಳೆ ಮಾತನಾಡಿದ ಸಚಿವರು 250 ಬೆಡ್ ಆಸ್ಪತ್ರೆಯನ್ನು ನವೀಕರಿಸುವುದೊಂದೇ ಇದಕ್ಕೆ ಪರಿಹಾರವಾಗಿದ್ದು ಆ ನಿಟ್ಟಿನಲ್ಲಿ ಕ್ರಮ ಯಾವ್ಯಾವ ಊರು ಅಂತ ಇದೆ ಇವರು ಇಷ್ಟು ಜನಕ್ಕೂ ವ್ಯವಸ್ಥೆ ಮಾಡಿದ್ರ ನೀವು ಬಸ್? ಹೌದು ಸರ್, ಬಸ್ ಇದೆ. ಎಲ್ಲೂ ಕಂಪ್ಲೇಂಟ್ ಇಲ್ಲ? ಇಲ್ಲ ಸರ್. ಮೊದಲು ಎಷ್ಟು ಬಸ್ ಇತ್ತು, ಈಗ ಎಷ್ಟು ಬಸ್ ಇದೆ? ಮೊದಲು 60 ಬಸ್ ಇತ್ತು, ಈಗ 66 ಬಸ್ ಆಗಿದೆ ಸರ್. ಎಷ್ಟು ಬಸ್ ರನ್ನಿಂಗ್ ಅಲ್ಲಿ ಇತ್ತು? ಮೊದಲೇ ಬಸ್ ಇತ್ತು, ಡ್ರೈವರ್ ಇದ್ದೆ, ಕಂಡಕ್ಟರ್ ಇದ್ದೆ, ನಿಂತ್ಕೊಂಡಿತ್ತಲ್ಲ ಬಸ್. ಎಷ್ಟು ಬಸ್ ರನ್ ಆಗ್ತಾ ಇತ್ತು? ರನ್ ಆಗ್ತಾ ಇರೋದು ಎಷ್ಟು ಬಸ್ ಹೇಳಿ? ಈಗ 60 ಶೆಡ್ಯೂಲ್ ಆಪರೇಟ್ ಆಗ್ತಾ ಇದೆ ಸರ್. ಎಲ್ಲೂ ಕೊರತೆ ಇಲ್ಲಲ್ಲ? ಇಲ್ಲ ಸರ್. ಬಸ್ ಏನ್ ಕೊರತೆ ಇಲ್ಲ ಸರ್. ಶಾಲೆ ಮಕ್ಕಳಿಗೆ ಬೆಳಗಿನ ಹೊತ್ತಿಗೆಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ. ಎಲ್ಲೂ ಕಂಪ್ಲೇಂಟ್ ಬರದಿದೆ ಅಂತ ನೋಡ್ಕೊಳ್ಳಿ. ಒಂದೇ ಒಂದು ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ರಥಯಾತ್ರೆಯು ಬುಧವಾರ ಯಲ್ಲಾಪುರ ಪಟ್ಟಣಕ್ಕೆ ಆಗಮಿಸಿತು. ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ರಥಯಾತ್ರೆಯು ಬುಧವಾರ ಯಲ್ಲಾಪುರ ಪಟ್ಟಣಕ್ಕೆ ಆಗಮಿಸಿತು. ಪಟ್ಟಣಕ್ಕೆ ಆಗಮಿಸಿದ ರಥಯಾತ್ರೆಯನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡು ರಥದಲ್ಲಿರುವ ತಾಯಿ ಭುವನೇಶ್ವರಿ ಪ್ರತಿಮೆಗೆ ಪೂಜೆ ಸಲ್ಲಿಸಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕನ್ನಡ ರಥಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಪೂಜೆ ಸಲ್ಲಿಸಿ ಮಾತನಾಡಿದರು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ BN ವಾಸರೆ, ತಾಲೂಕಾ ಅಧ್ಯಕ್ಷ ವಿದ್ವಾನ್ ಸುಬ್ರಹ್ಮಣ್ಯ ಭಟ್, ಗೌರವ ಕಾರ್ಯದರ್ಶಿ GN ಭಟ್ ತಟ್ಟಿಗದ್ದೆ, ಪ್ರಮುಖರಾದ ಭೀರಣ್ಣ ನಾಯಕ್ ಮೊಗಟ, MR ಹೆಗಡೆ ಕುಂಬ್ರಿಗಡ್ಡೆ, ಶ್ರೀರಂಗಕಟ್ಟಿ, DG ಹೆಗಡೆ, ವೇಣುಗೋಪಾಲ್ ಮದ್ಗುಣಿ, ಉಲ್ಲಾಸ್ ಶಾನ್ಬಾಗ್ ಹಾಗೂ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಪತ್ತೆಯಾಗಿದ್ದ ಕೇರಳ ಮೂಲದ ಲಾರಿ ಹಾಗೂ ಲಾರಿಯಲ್ಲಿದ್ದ ಚಾಲಕ ಅರ್ಜುನ್ ಅವರ ಮೃತದೇಹ ಪತ್ತೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆ ಮೂಲಕ ಈವರೆಗೆ 9 ಮೃತದೇಹ ಪತ್ತೆಯಾದಂತಾಗಿದೆ. ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನ್ ಅವರು ನೀಡಿದ ನಿರ್ದೇಶನದಂತೆ
ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಲಕ್ಷ್ಮಣ ನಾಯ್ಕ್ ಅವರ ಅಂಗಡಿ ಇದ್ದ ಸ್ಥಳದಲ್ಲಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೆಸಿ ಕೇರಳದ ಭಾರತ್ ಬೆಂಜ್ ಲಾರಿಯನ್ನು ಪತ್ತೆ ಹಚ್ಚುವಲ್ಲಿ ಶೋಧ ಕಾರ್ಯ ನಡೆಸುತ್ತಿರುವ ತಂಡ ಯಶಸ್ವಿಯಾಗಿದೆ. 2 ತಿಂಗಳ ಹಿಂದೆ ಶಿರೂರು ಗುಡ್ಡ ಕುಸಿತ ಸಂಭವಿಸಿದ ವೇಳೆ ಜುಲೈ 16ರಂದು ಮರದ ದಿಮ್ಮಿ ಸಾಗಿಸುತ್ತಿದ್ದ ಲಾರಿ ಸಹಿತ ಕೇರಳ ಕೋಯಿಕೋಡ್ ಲಾರಿ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ದರು. ಸುಮಾರು 71 ದಿನ ಕೇರಳದ ಲಾರಿ ಹುಡುಕಾಟ ರಕ್ಷಣಾ ತಂಡಕ್ಕೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಕೇರಳ ಸರ್ಕಾರದ ಸಚಿವರು, ಶಾಸಕರು, ಸಂಸದರು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಘಟನಾ ಸ್ಥಳಕ್ಕೆ ಪ್ರತಿ ಬಾರಿಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಗಮಿಸಿ ಕೇರಳ ಲಾರಿಯ ಪತ್ತೆಗೆ ಒತ್ತಡ ಹಾಕಿದರು. ಇದೀಗ ಗಂಗಾವಳಿ ನದಿ ಆಳದಲ್ಲಿ ಮಣ್ಣು, ಕಲ್ಲಿನ ಅಡಿ ನುಜ್ಜುಗುಜ್ಜಾದ ಸ್ಥಿತಿಯಲ್ಲಿ ಭಾರತ್ ಬೆಂಜ್ ಕಂಪನಿ ಲಾರಿಯೊಂದಿಗೆ ಕೊಳೆತ ಶವ ಪತ್ತೆಯಾಗಿದೆ ಎನ್ನಲಾಗಿದೆ. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಗಣಪತಿ ಭಟ್ ಕರ್ಜಿಗಿಯವರು ನಮ್ಮ ಜೊತೆ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಹಾಗಾಗಿ ವಿಶ್ವಾಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ವಿಶ್ವಾಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಬೋದು. ಶ್ರೀಯುತ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಏನು ವಿಶ್ವಂಬರ ಟಿವಿ ನಡೀತಾ ಇದೆ, ಬಹಳ ವಿನೂತನವಾದಂತ ವೈವಿಧ್ಯಮಯವಾದಂತ ಕಾರ್ಯಕ್ರಮಗಳನ್ನ ತಾವು ಕೊಡ್ತಾ ಇದ್ದೀರಿ. ನಾನು ಟಿವಿ ಪ್ರಾರಂಭ ಆಗಿದ್ರಿಂದ ನಿಮ್ಮ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ವೀಕ್ಷಿಸ್ತಾ ಇದ್ದೇನೆ. ಬೇರೆ ಬೇರೆ ಅತಿಥಿಗಳನ್ನ ಕರೆಸಿ ನಿಮ್ಮ ಟಿವಿಗೆ ಅವ್ರ ಜೊತೆಗೆ ಸಂದರ್ಶನವನ್ನು ಕೂಡ ನಾನು ವೀಕ್ಷಣೆ ಮಾಡಿದ್ದೇನೆ. ಬಹಳ ಉತ್ತಮವಾದಂತ ಒಂದು ಸಂದರ್ಶನ ನಡೀತಾ ಇದೆ. ಸೊ ಈ ವಿಶ್ವಂಬರ ಟಿವಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪರ ಕೆಲಸಗಳ ಬಗ್ಗೆ, ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲಬೇಕು, ಮತ್ತೆ ಕ್ಷಣ ಕ್ಷಣದ ಸುದ್ದಿಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಅದ್ರ ಜೊತೆಗೆ ಅನಂತಮೂರ್ತಿ ಹೆಗಡೆ ಅವರು ಕೂಡ ತಮ್ಮ ಟ್ರಸ್ಟ್ ಮುಖಾಂತರ ಅನೇಕ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮನೋವಿಕಾಸ ಇರ್ಬೋದು, ಹೀಗೆ ಅನೇಕ ಸಂಘ ಸಂಸ್ಥೆಗಳು ಜನಪರವಾದಂತ ಜನಹಿತವಾದಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂತಹ ಕೆಲವೊಂದು ಸುದ್ದಿಗಳು ಕೂಡ ನಿಮ್ಮ ಟಿವಿಯಲ್ಲಿ ಬಿತ್ತರ ಆಗ್ಬೇಕು ಅನ್ನೋದು ನಮ್ಮ ಆಶೆ. ಸೊ ನಾನು ವಿಶ್ವಂಬರ ಟಿವಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.